ಈ ನಡುವೆ ಬೆಂಗಳೂರಿನ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ಬಿಜೆಪಿ ಕೋರ್ ಕಮಿಟಿ ಸಭೆ ಈಗಷ್ಟೇ ಆರಂಭ ಆಗಿದೆ. ಈ ಬಣ ಬಡಿದಾಟಕ್ಕೆ, ಬಣ ರಾಜಕೀಯಕ್ಕೆ ತೆರೆ ಬೀಳುತ್ತಾ ಅಂತಕ್ಕಂಥ ಪ್ರಶ್ನೆ. ಬಿಜೆಪಿ ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆ ಆರಂಭ ಆಗಿದೆ. ಕೋರ್ ಕಮಿಟಿ ಸಭೆಯಲ್ಲಿ ಯತ್ನಾಳ್ ಸಂಧಾನ ಆಗುತ್ತಾ ಅಂತಕ್ಕಂಥ ಪ್ರಶ್ನೆ. ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥ ಸಭೆ ಇದು. ಕರ್ನಾಟಕದ ಉಸ್ತುವಾರಿ ರಾಧಾ ಮೋಹನ್ ಅಗ್ರವಾಲ್ ಅವರು ಕೂಡ ಉಪಸ್ಥಿತರಿದ್ದಾರೆ. BS ಯಡಿಯೂರಪ್ಪನವರು, ಪ್ರಹ್ಲಾದ್ ಜೋಶಿ ಅವರು, ಗೋವಿಂದ ಕಾರಜೋಳ, DV ಸದಾನಂದಗೌಡ, CT ರವಿ, ಅಶ್ವಥ್ ನಾರಾಯಣ್ ಎಲ್ಲ ಲೀಡರ್ಗಳು ಕೂಡ ಈ ಕೋರ್ ಕಮಿಟಿ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಹಾಗೆ ನೋಡೋಕೆ ಹೋದರೆ ಯತ್ನಾಳ್ ಕೋರ್ ಕಮಿಟಿನಲ್ಲಿ ಇಲ್ಲ, ಬಟ್ ಅವ್ರಿಗೂ ಕೂಡ ಆಹ್ವಾನ ಕೊಟ್ಟಿದ್ರು ಇವತ್ತು ಬನ್ನಿ ಅಂತ. ಅವ್ರು ಹೋಗಿಲ್ಲ, ಯಾಕೆಂದರೆ ಅವ್ರು ಇನ್ನೂ ಬಾಗಲಕೋಟೆನಲ್ಲೇ ಇದ್ದಾರೆ. ಹಾಗಾಗಿ ಅವರೇನು ಬೆಂಗಳೂರಿಗೆ ಬರ್ತಾ ಇಲ್ಲ. ಬಂದಿದ್ದರೆ ವಿಜೇಂದ್ರ ಮತ್ತು ಯತ್ನಾಳ್ ಇಬ್ಬರನ್ನೂ ಮುಖಾಮುಖಿ ಕೂರಿಸಿ ಒಂದು ಪ್ರಯತ್ನವನ್ನು ಪಡೋಣ, ಸಂಧಾನ ಮಾಡೋದಕ್ಕೆ ಅಂತ ಇತ್ತು. ಅದಕ್ಕೋಸ್ಕರನೇ ಯತ್ನಾಳ್ ಅವರಿಗೆ ಆಹ್ವಾನ ಕೊಟ್ಟಿದ್ದರು. ಬಟ್ ಯತ್ನಾಳ್ ಅವರು ಬಂದಿಲ್ಲ ಕೋರ್ ಕಮಿಟಿ ಸಭೆಗೆ. ಹಾಗಾಗಿ ಅವರ ಅನುಪಸ್ಥಿತಿಯಲ್ಲೂ ಕೂಡ ಈ ಬಣ ಬಡಿದಾಟ ಚರ್ಚೆ ಆಗುತ್ತಾ? ಆ್ಯಕ್ಚುಲ್ ಆಗಿ ಪಕ್ಷದ ಸಂಘಟನೆ, ಈ 3 ಉಪಚುನಾವಣೆಗಳಲ್ಲಿ ಸೋಲಾಗಿರೋದು, ಇದ್ರ ಬಗ್ಗೆ ಚರ್ಚೆ ಆಗಬೇಕು ಕೋರ್ ಕಮಿಟಿ ಸಭೆಯಲ್ಲಿ. ಅದರ ನಡುವೆ ಇದು ಆಗುತ್ತಾ ಅಂತಕ್ಕಂಥದ್ದು. ಯಾಕೆಂದರೆ ವಿಜಯೇಂದ್ರ ಅವರೇ ಅವತ್ತು ಹೇಳಿದರು ಕೋರ್ ಕಮಿಟಿ ಸಭೆಯಲ್ಲಿ ಒಂದು ಇತ್ಯರ್ಥಕ್ಕೆ ಬರ್ತೀವಿ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಈಗ ಒಂದು 3-4 ದಿನದ ಹಿಂದೆ ವಿಜಯೇಂದ್ರ ಅವರೇ ಒಂದು ಮಾತು ಹೇಳಿದರು, 7ನೇ ತಾರೀಕು ಕೋರ್ ಕಮಿಟಿ ಸಭೆಯಲ್ಲಿ ಈ ಎಲ್ಲ ವಿಚಾರಗಳು ಕೂಡ ಇತ್ಯರ್ಥವಾಗುತ್ತೆ, ಅಂದರೆ ಬಣ ಸಂಘರ್ಷ. ಆ ಸಾಧ್ಯತೆಗಳು ಈಗ ಕಂಡು ಬರ್ತಾ ಇದೆಯಾ? ಯಾಕೆಂದರೆ ಯತ್ನಾಳ್ ಅವರು ಕೂಡ ಏನು ಸಭೆಗೆ ಬಂದಿಲ್ಲ, ಅದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಂತ. ಅರ್ಧ ಗಂಟೆ ಆಗಿದೆ ಬಿಜೆಪಿ ಪಕ್ಷದಲ್ಲಿ ಏನು ಕೋರ್ ಕಮಿಟಿ ಸಭೆ ಆರಂಭ ಆಗಿ 10 ಜನ ಹಿರಿಯ ನಾಯಕರಿದ್ದಾರೆ. ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರು ಕೂಡ ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿರುವಂಥದ್ದು. ವಿಜೇಂದ್ರ ಅವರು ಯತ್ನಾಳ್ ಅವರ ವಿಚಾರ, ಅವರ ಪ್ರತ್ಯೇಕ ಹೋರಾಟ, ಅವರ ಬಹಿರಂಗ ಹೇಳಿಕೆಗಳು, ಭಿನ್ನಮತ, ಬಣ ರಾಜಕಾರಣ, ಇವೆಲ್ಲದರ ಬಗ್ಗೆ ಸೀರಿಯಸ್ ಆಗಿ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಮಾಡ್ತೇವೆ ಅನ್ನೋ ಹೇಳಿಕೆ ಕೊಟ್ಟಿದ್ರು. ಆ ಸಂದರ್ಭಕ್ಕೂ ಈ ಸಂದರ್ಭಕ್ಕೂ ಮಧ್ಯೆ ಒಂದಷ್ಟು ವಿದ್ಯಮಾನಗಳು ನಡೆದಿದ್ದಾವೆ. ಅದು ಹೈಕಮಾಂಡ್ ಸಮ್ಮುಖದಲ್ಲಿ ದೆಹಲಿನಲ್ಲಿ. ಆ ಹಿನ್ನೆಲೆಯಲ್ಲಿ ಇವತ್ತಿನ ಸಭೆ ಸ್ವಲ್ಪ ಕುತೂಹಲ ಮೂಡಿಸಿರುವಂತದ್ದು. ವಿಜೇಂದ್ರ ಅವರು ಹೇಳಿದ ಸಂದರ್ಭದಲ್ಲಿ ಪ್ರಕರಣ ದೆಹಲಿಗೆ ಇನ್ನೂ ಕೂಡ ಹೋಗಿರ್ಲಿಲ್ಲ. ಅವಾಗ ಅವರು ದೂರು ಕೊಟ್ಬಿಟ್ಟು ವಾಪಸ್ ಬಂದಿದ್ರು. ಅನಂತರ ಶೋಕಾಸ್ ನೋಟಿಸ್ ಕೂಡ ಕೊಟ್ಟಿರಲಿಲ್ಲ. ಅನಂತರ ಶೋಕಾಸ್ ನೋಟಿಸ್ ಕೊಟ್ಟಿದ್ದು. ಶೋಕಾಸ್ ನೋಟಿಸ್ ಕೊಟ್ಟಾಯ್ತು, ಹೈಕಮಾಂಡ್ ನಾಯಕರ ಮುಂದೆ, ಅಂದ್ರೆ ಶಿಸ್ತು ಸಮಿತಿ ಮುಂದೆ ಯತ್ನಾಳ್ ಸ್ಪಷ್ಟೀಕರಣ ಕೊಟ್ಟಾಯ್ತು. ಒಂದಷ್ಟು ಹಿರಿಯ ನಾಯಕರ ಜೊತೆ ಕೂಡ ಹೈಕಮಾಂಡ್ ನಾಯಕರು ಮಾತಾಡಿ ಆಯ್ತು. ಒಂದಷ್ಟು ಸಂದೇಶಗಳನ್ನು ಕೂಡ ಹೈಕಮಾಂಡ್ ನಾಯಕರು ರವಾನೆ ಮಾಡಿದ್ದಾರೆ. ಈ ಹಂತದಲ್ಲಿ ಕೋರ್ ಕಮಿಟಿ ಸಭೆ ಇವತ್ತು ನಡೀತಾ ಇರುವಂತದ್ದು. ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ಯತ್ನಾಳ್ ಅವರ ವಿಚಾರ, ಭಿನ್ನಮತ, ಬಹಿರಂಗ ಹೇಳಿಕೆಗಳು ಎಲ್ಲವೂ ಕೂಡ ಚರ್ಚೆ ಆಗುತ್ತೆ. ಆದ್ರೆ ಅದರ ಗಂಭೀರತೆ ಎಷ್ಟು ಮಟ್ಟಿಗೆ ಇರುತ್ತೆ ಅನ್ನುವಂಥದ್ದು ಇಲ್ಲಿ ಕೇಳ್ಕೋಬೇಕಾಗುತ್ತೆ. ಯಾಕೆಂದ್ರೆ ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲಿ, ಹೈಕಮಾಂಡ್ ಅಂಗಳಕ್ಕೆ ಪ್ರಕರಣ ಹೋಗಿ ಒಂದಷ್ಟು ಸಂದೇಶಗಳು ಬಂದಿದ್ದಾವೆ. ಇಂಥ ಸಂದರ್ಭದಲ್ಲಿ ಇಲ್ಲಿ ಏನ್ ತೀರ್ಮಾನ ಆಗುತ್ತೆ ಅಂತ ವಿಜೇಂದ್ರ ಅವರು ಏನ್ ತೀರ್ಮಾನ ಮಾಡ್ಕೊಂಡಿದ್ರು ಅಂದ್ರೆ, ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಮಾಡಿ ಇಡೀ ಕೋರ್ ಕಮಿಟಿ ಹಿರಿಯ ಸದಸ್ಯರ ಒಂದು ಒಪ್ಪಿಗೆ ಪಡ್ಕೊಂಡು ಒಂದು ಶಿಫಾರಸನ್ನ ಹೈಕಮಾಂಡ್ಗೆ ಕಳಿಸಬೇಕು. ಏನ್ ಶಿಫಾರಸು ಅಂದ್ರೆ ಯತ್ನಾಳ್ ವಿರುದ್ಧ ಕಠಿಣ ಕ್ರಮ ತೆಗೆದುಕೋಬೇಕು. ಯಾಕೆಂದ್ರೆ ಇಷ್ಟು ದಿನ ಈ 1 ವರ್ಷಗಳ ಕಾಲ ಸಹಿಸಿ ಸಾಕಾಗಿದೆ, ಇನ್ಮೇಲೆ ಆಗೋದಿಲ್ಲ. ಇನ್ನು ಉಳಿದಿರುವಂತಹ 3 ವರ್ಷದಲ್ಲಿ ಪಕ್ಷ ಸಂಘಟನೆ ಆಗ್ಬೇಕು, ಚುನಾವಣೆಗೆ ತಯಾರಿ ಆಗ್ಬೇಕು, ಬಹಳಷ್ಟು ಕೆಲಸ ಇದೆ. ಇವರ ಪ್ರತ್ಯೇಕ ಹೋರಾಟಕ್ಕೆಲ್ಲ ನಮ್ಗೆ ಟೈಮ್ ಇಲ್ಲ. ಹಾಗಾಗಿ ಒಂದು ಶಿಫಾರಸ್ ಪತ್ರ ಕಳಿಸಬೇಕು ಅನ್ನುವಂತ ತೀರ್ಮಾನ ಮಾಡ್ಕೊಂಡಿದ್ರು. ಆದ್ರೆ ಈಗ ಬದಲಾದ ಸಂದರ್ಭದಲ್ಲಿ ಯಾವ ರೀತಿ ಚರ್ಚೆ ಆಗುತ್ತೆ ಅಂತ ನೋಡ್ಬೇಕು. ಜೊತೆಗೆ ಈಗಾಗಲೇ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡಿ ಬಂದಿರುವಂತಹ ಆರ್ ಅಶೋಕ್ ಅವರು ಸಭೆಯಲ್ಲಿದ್ದಾರೆ, ಪ್ರಹ್ಲಾದ್ ಜೋಶಿ ಅವರು ಇದ್ದಾರೆ, ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಇದ್ದಾರೆ. ಹಾಗಾಗಿ ಎಷ್ಟು ಮಟ್ಟಿಗೆ ಚರ್ಚೆ ನಡೆಯುತ್ತೆ ಅಂತ ನೋಡ್ಬೇಕು. ಅದರ ಚರ್ಚೆ ಅಂತೂ ಆಗುತ್ತೆ, ಕ್ರಮಕ್ಕೆ ಶಿಫಾರಸು ಆಗುತ್ತಾ ಇಲ್ವಾ ಅನ್ನುವಂಥದ್ದು ಕಾದು ನೋಡಬೇಕು. ಜೊತೆಗೆ ಯತ್ನಾಳ್ ಅವರ ವಿಚಾರದಲ್ಲಿ ಸೀರಿಯಸ್ ಆಗಬೇಕು ಹೈಕಮಾಂಡ್ ಅನ್ನುವಂಥ ಒತ್ತಾಯವನ್ನು ಕೂಡ ವಿಜೇಂದ್ರ ಅವರು ಮಾಡುವ ಸಾಧ್ಯತೆ ಇದೆ. ಹಿರಿಯ ನಾಯಕರು ಏನ್ ಹೇಳ್ತಾರೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕು. ಮುಖ್ಯವಾಗಿ ಯಡಿಯೂರಪ್ಪನವರು ತಮ್ಮ ಪುತ್ರನ ವಿಚಾರದಲ್ಲಿ, ಯತ್ನಾಳ್ ಅವರ ವಿಚಾರದಲ್ಲಿ ಏನ್ ಹೇಳಿಕೆ ಕೊಡ್ತಾರೆ ಕಾದು ನೋಡಬೇಕು. ಅವರ ಇತ್ತೀಚಿನ ಹೇಳಿಕೆಗಳು ಕೂಡ ಒಂದು ರೀತಿಯಲ್ಲಿ ಹೊಂದಾಣಿಕೆ ಸೂತ್ರದಂತಿವೆ, ನಾವೆಲ್ಲರೂ ಕೂಡ ಹೊಂದ್ಕೊಂಡು ಹೋಗ್ತೇವೆ ಅನ್ನುವ ಅರ್ಥದಲ್ಲಿ ಮಾತಾಡ್ತಿದ್ದಾರೆ. ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ಯಾವ ರೀತಿ ಚರ್ಚೆ ಆಗುತ್ತೆ ಅಂತ ನೋಡಬೇಕು. ಒಟ್ಟಾರೆಯಾಗಿ ಕೋರ್ ಕಮಿಟಿ ಬಹಳ ಗಮನ ಸೆಳೆದಿದೆ, ಕುತೂಹಲ ಮೂಡಿಸಿದೆ. ಯತ್ನಾಳ್ ವಿಚಾರದಲ್ಲಿ ಏನ್ ತೀರ್ಮಾನ ಆಗುತ್ತಾ ತೀರ್ಮಾನ ಅನ್ನುವಂಥದ್ದು, ಜೊತೆಗೆ ಏನ್ ಚರ್ಚೆ ಆಗುತ್ತೆ ಅನ್ನುವಂಥದ್ದು ಕಾದು ನೋಡಬೇಕು. ಅರವಿಂದ್. ಓಕೆ ಮಸೂದ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಅದಕ್ಕಿಂತ ಮುಂಚೆ ದೆಹಲಿಯಿಂದ ಬಂದ ಮೇಲೆ ಇವರೆಲ್ಲರೂ ಕೂಡ ಸೈಲೆಂಟ್ ಆಗ್ತಾರೆ ಅಂದ್ಕೊಂಡ್ರೆ ಇನ್ನೂ ಜಾಸ್ತಿ ಮಾಡಿದ್ದಾರೆ ವಿಜೇಂದ್ರ ವಿರುದ್ಧ ಮಾತನಾಡೋದು. ಅದು ಚರ್ಚೆ ಆಗುತ್ತಾ ಅಂತ ನೋಡಬೇಕಲ್ಲ. ಇಲ್ಲಿ ಸೈಲೆಂಟು ವೈಲೆಂಟು ಪಕ್ಷದ ನಾಯಕರು ತೀರ್ಮಾನ ಮಾಡ್ತಾರೆ, ಎಲ್ಲವೂ ನೋಡ್ಕೊಳ್ತಾರೆ. ಈಗ ನಾವೆಲ್ಲಕ್ಕೂ ಮಾತಾಡೋಕ್ಕೆ ಇಚ್ಛೆ ಪಡಲ್ಲ, ಬಹಿರಂಗವಾಗಿ ಯಾವುದೂ ಮಾತಾಡಲ್ಲ. 4 ಗೋಡೆಗಳ ಮಧ್ಯೆ ಏನು ಹೇಳಬೇಕು ಎಲ್ಲವೂ ಚರ್ಚೆ ಮಾಡಿದ್ವಿ. ನಮಗೆ ಭಾಳ ಸಮಾಧಾನ ತಂದಿದೆ. ಅವ್ರ ಜೊತೆ ಚರ್ಚೆ ಮಾಡಿದ್ದು ಸಮಾಧಾನ ತಂದಿದೆ. ಇದ್ರ ಜೊತೆಗೆ ದೆಹಲಿಗೆ ತೆರಳಿ ಕೆಲವು ಪ್ರಮುಖರು, ಒಂದು 10-6 ಜನ ಪ್ರಮುಖರು ತೆರಳಿ ಏನು ನಮ್ಮ ಭಾವನೆಗಳಲ್ಲ, ಈ ರಾಜ್ಯದ
ಕಾರ್ಯಕರ್ತರ, ಮುಖಂಡರ, ಪ್ರಜ್ಞಾವಂತ ಮತದಾರರ ಭಾವನೆಗಳನ್ನು ನಾವು ಈಗಾಗಲೇ ಮನವರಿಕೆ ಮಾಡಿಕೊಂಡು ಡೆಲ್ಲಿಲಿ ಹೋಗಿ ನಮ್ಮ ನಾಯಕರು ಭೇಟಿ ಮಾಡಿ ಮನವರಿಕೆ ಮಾಡಿಕೊಡ್ತೀವಿ. ಅಣ್ಣ ಸಮಯ ನಿಗದಿ ಮಾಡಿಲ್ಲ, ಸಮಯ ನಿಗದಿ ಮಾಡಿ ಮಾಧ್ಯಮ ಸ್ನೇಹಿತರೆ ನಿಮಗೆ ತಿಳಿಸ್ತೀವಿ. ಧನ್ಯವಾದಗಳು. ಪ್ರತಿ ಬೆಂಗಳೂರಿಗೆ ಬಂದಾಗೊಮ್ಮೆ ಸಹಜವಾಗಿ ಅವರು ಭೇಟಿ ಹಾಕಿರ್ತೀವಿ. ಇವತ್ತು ಭೇಟಿ ಹಾಕಿದ್ದೇವೆ ಮತ್ತು ಇತ್ತೀಚೆಗೆ ಏನು ಕೆಲವೊಂದು ಘಟನೆಗಳು ಪಕ್ಷದಲ್ಲಿ ನಡೆದಾವೆ. ಈ ಎಲ್ಲ ಗೊಂದಲಗಳು ನಿವಾರಣೆ ಆಗಬೇಕು ಮತ್ತು ಸರಿಯಾದ ರೀತಿಯಲ್ಲಿ ಪಕ್ಷದ ಸಂಘಟನೆ ನಡೆದುಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಒಂದು ಸೌಹಾರ್ದ ರೀತಿಯಾದ ಚರ್ಚೆ ಅವ್ರ ಜೊತೆ ಮಾತಾಡಿದ್ವಿ. ಅವ್ರದ್ದು ಅದೇ ಉದ್ದೇಶ ಇದೆ. ಯಡಿಯೂರಪ್ಪನವ್ರದ್ದು ಎಲ್ಲ ಪಕ್ಷ ಸಂಘಟನೆ ಮಾಡಿಕೊಂಡು ಒಗ್ಗಟ್ಟಿನಿಂದ ಎಲ್ಲ ಕೆಲಸ ಮಾಡೋಣ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ಆ ಹಿನ್ನೆಲೆಯಲ್ಲಿ ಪ್ರಸ್ತುತ ಏನು ಘಟನೆಗಳು ನಡೆದಾವೋ ಅದರ ಬಗ್ಗೆ ಚರ್ಚೆ ಮಾಡಿ ಇದಕ್ಕೊಂದು ಅಂತಿಮವಾಗಿ ಸೌಹಾರ್ದ ರೀತಿಯಿಂದ ಏನು ಬಗೆಹರಿಸಲಿಕ್ಕೆ ಸಾಧ್ಯ ಇದೆ ಆ ವಿಚಾರವಾಗಿ ಡಿಸ್ಕಷನ್ ಮಾಡಿ. ಅಂದರೆ ಈಗ ಕೋರ್ ಕಮಿಟಿ ಸಭೆ ಇದೆ, ಕೋರ್ ಕಮಿಟಿ ಸಭೆಯಲ್ಲಿ ಇದ್ರ ಬಗ್ಗೆ ಏನಾದರೂ ಚರ್ಚೆ ಆಗುತ್ತೆ ಮೋಸ್ಟ್ಲಿ ಮತ್ತು ಇದು